ವಿಜೇಂದ್ರ ಬೇಡ, ವಿಜೇಂದ್ರ ಸರಿ ಇಲ್ಲ, ವಿಜೇಂದ್ರ ಸೂಕ್ತ ಅಲ್ಲ, ಬದಲಾಗದಿದ್ರೆ ಪಾರ್ಟಿಗೆ ಉಳಿಗಾಲ ಇಲ್ಲ ಅಂತ ಒಂದು ಟೀಮ್ ಹೇಳುತ್ತೆ. ಎಲ್ಲ ಹೈಕಮಾಂಡ್ ಮತ್ತೆ ನಮ್ಗೆ ಅವಕಾಶ ಕೊಡುತ್ತೆ ಅಂತ ಹೇಳೋದು ವಿಜೇಂದ್ರ ಟೀಮ್ ವಾದ. ವಿಜೇಂದ್ರಗೆ ಒಂದು ವಿರೋಧಿ ಗುಂಪು, ಮತ್ತೊಂದು ತಟಸ್ಥ ಗುಂಪು ಇಬ್ಬರು ಸೇರ್ಕೊಂಡು ವಿಜೇಂದ್ರ ನೆಮ್ಮದಿಯನ್ನು ಕಿತ್ತುಕೊಂಡಿದ್ದಾರೆ. ಕಾರಣ ಇಷ್ಟೇ. ಹಾಗಂತ ಅಮಾಯಕ ವಿಜೇಂದ್ರಗೆ ತೊಂದರೆ ಕೊಡ್ತಾವ್ರೆ ಅಂತಲ್ಲ, ಇದೇ ವಿಜೇಂದ್ರ ಈ ಹಿಂದೆ ಅವರೆಲ್ಲರಿಗೂ ತೊಂದರೆ ಕೊಟ್ಟಿದ್ದಾರೆ ಅನ್ನೋದು ಅವ್ರ ವಾದ. ನಮ್ಮನ್ನು ಸೋಲ್ಸಕ್ಕೆ ಬಂದಿದ್ರು, ಇವರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಇವರು ಶಾಡೋ CM ಆಗಿದ್ರು, ಕೊಡಬಾರ್ದು ಕಾಟ ಕೊಟ್ಟವ್ರೆ ಅಂತ ಹಳೆ ಏಟ್ಗಳೆಲ್ಲ ಈಗ ವಾಪಸ್ ಬರ್ತಿದೆ ರಾಜಕೀಯದಲ್ಲಿ ಅಂತ ಎಲ್ಲ ಹೇಳ್ತಾರೆ. ಸೊ ಈಗ ವಿಜೇಂದ್ರ ಮರು ನೇಮಕ ಅಥವಾ ಬದಲಾವಣೆ ಸಾಧ್ಯವೇ? ಸಾಧ್ಯ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಚುನಾವಣೆ ಮೂಲಕವೇ ಆಯ್ಕೆ ಮಾಡ್ತೀವಿ ಅನ್ನೋದು ಜೋಶಿ ಅವರ ಮಾತು. ಚುನಾವಣೆ ಪ್ರಕ್ರಿಯೆ ನಡೆಯೋದ್ರಿಂದ ಸ್ವಲ್ಪ ವಿಳಂಬ ಆಗ್ತಿದೆ ಅಂತ ಹೇಳಿದ್ದಾರೆ. ಯಾವುದೇ ಬಣದವರಿಗೆ ಹೇಳಿಕೆ ನೀಡದಂತೆ ಸೂಚಿಸಿದ್ದಾರೆ. ಅದರ ಬಗ್ಗೆ ರಾಷ್ಟ್ರೀಯ ನಾಯಕರು ಗಮನ ಹರಿಸ್ತಾರೆ ಅಂತ ಹೇಳಿದ್ದಾರೆ. ಚುನಾವಣೆ ನಡೆಯದ್ದೇ ಆದರೆ ವಿಜೇಂದ್ರ ಗೆಲ್ತಾರೆ. ಯಾಕಂದ್ರೆ ಅವರು ಬೇಕಾದವರು ಜಿಲ್ಲಾಧ್ಯಕ್ಷರು ಮಾಡ್ಕೊಂಡಿದ್ದಾರೆ ಅನ್ನೋದೇ ಆರೋಪ ಇರೋದೀಗ. ಹೈಕಮಾಂಡ್ ಚುನಾವಣೆ ನಡೆಸಿದರೆ ಇನ್ನೊಬ್ಬರ ನಾಮಿನೇಷನ್ ಹಾಕ್ಬೇಕಲ್ಲ, ಅಲ್ಲಿ ಯಾರು? ಸೋಮಣ್ಣವ್ರನ್ನ ಹಾಕ್ಸ್ತಾರಾ? ಸುನೀಲ್ ಕುಮಾರ್ ಅವ್ರನ್ನ ಹಾಕ್ಸ್ತಾರಾ? ಪ್ರತಾಪ್ ಸಿಂಹ ನಾನು ರೆಡಿ ಅಂತಿದ್ದಾರೆ, ಅವ್ರನ್ನ ಹಾಕ್ಸ್ತಾರಾ? ಇವೆಲ್ಲ ನೋಡ್ಬೇಕಾಗತ್ತೆ. ವಿಜೇಂದ್ರಗಿಂತ ಉಳಿದವ್ರು ಯಾರ ಪರವಾಗಿಲ್ವಾ ಅಂತಂದ್ರೆ ಒಂದಷ್ಟು ಜನ ಪರವಾಗಿಲ್ಲ ಅಂತಿದ್ದಾರೆ, ಇಲ್ಲ ಅಂತೇನಿಲ್ಲ. ಆದರೆ ತನಗೆ ಸಿಕ್ಕ ಅವಕಾಶಕ್ಕೆ ತಾನೇ ಕೊಳ್ಳಿ ಇಟ್ಕೊಂಡಂಥ ವ್ಯಕ್ತಿ ವಿಜೇಂದ್ರ ಅವರು. ಬಿಜೆಪಿ ಹೈಕಮಾಂಡ್ ಇವ್ರನ್ನ ರಾಜ್ಯಾಧ್ಯಕ್ಷನಾಗಿ ನೇಮಕ ಮಾಡುತ್ತೆ. ಅದಾದ್ಮೇಲೆ 1 ವರ್ಷ ಪಾರ್ಟಿ ಸಂಘಟನೆ ಮಾಡೋದಿಲ್ಲ. ವಿಧಾನಸಭೆ ಚುನಾವಣೆ ಆದ್ಮೇಲೆ ಇವರು ಅಧ್ಯಕ್ಷರಾಗೋದು. ವಿಧಾನಸಭೆ ಚುನಾವಣೆಯಲ್ಲಿ ಸೋತವ್ರನ್ನೋ ಗೆದ್ದವ್ರನ್ನೋ ಕ್ಯಾರಿಯನ್ನೆಲ್ಲ ಮಾತಾಡ್ಸಲ್ಲ ಮನುಷ್ಯ. ನಾನು ಈಗಾಗಲೇ CM ಆಗ್ಬಿಟ್ಟಿದ್ದೀನಿ ಅನ್ನೋ ಭ್ರಮೆ, ಜೊತೆಲಿದ್ದವ್ರು ಅಲ್ಲೇ ಮಂತ್ರಿ ಆಗ್ಬಿಟ್ಟಿದ್ದೀನಿ ಅವ್ರ ಭ್ರಮೆ. ಆ ಕಾರಣಕ್ಕೆ ವಿಜೇಂದ್ರ ತಾನೇ ತೋಡಿಕೊಂಡಂಥ ಹಳ್ಳದಲ್ಲಿ ಇವತ್ತು ಟ್ರ್ಯಾಪಲ್ಲಿ ಸಿಗಾಕೊಂಡಿದ್ದಾರೆ. ವೋಟಿಂಗ್ ಆಗೋದೇ ಆದರೆ ಈಗಾಗಲೇ ಬೇಕಾದವ್ರನ್ನ ಜಿಲ್ಲಾಧ್ಯಕ್ಷರು ಮಾಡ್ಕೊಂಡವ್ರೆ. ವಿಜೇಂದ್ರ ಅಣ್ಣಂಗೆ ಜೈ ಅಂತಾರೆ, ವೋಟ್ ಹಾಕ್ತಾರೆ, ಮತ್ತೆ ಗೆಲ್ತಾರೆ. ಈ ಪ್ರಾಬ್ಲಮ್ ನಿರಂತರ. ಯಾಕೆಂದರೆ ವಿಜೇಂದ್ರ ಬದಲಾಗದ ಹೊರತು ರಾಜ್ಯ ಬಿಜೆಪಿಯ ಸನ್ನಿವೇಶ ಬದಲಾಗಲ್ಲ. ವಿಜೇಂದ್ರ ಮುಂದುವರೆದರೆ ಬಿಜೆಪಿಯಲ್ಲಿ ಪ್ರಾಬ್ಲಮ್ ಕೂಡ ಮುಂದುವರಿಯುತ್ತದೆ. ಯತ್ನಾಳ್ನ ವಜಾ ಮಾಡ್ದಂಗೆ, ಯತ್ನಾಳ್ನ ಅಮಾನತ್ ಮಾಡ್ದಂಗೆ, ಯತ್ನಾಳ್ನ ಸಸ್ಪೆಂಡ್ ಮಾಡ್ದಂಗೆ ಪ್ರತಾಪ್ ಸಿಂಹ ಅವ್ರನ್ನ ಮಾಡೋಕ್ಕಾಗಲ್ಲ, ಅರವಿಂದ್ ಲಿಂಬಾಳಿ ಅವ್ರನ್ನ ಮಾಡೋಕ್ಕಾಗಲ್ಲ, GM ಸಿದ್ದೇಶ್ವರ ಅವ್ರನ್ನ ಮಾಡೋಕ್ಕಾಗಲ್ಲ, BP ಹರೀಶ್ ಅವ್ರನ್ನ ಮಾಡೋಕ್ಕಾಗಲ್ಲ, ರಮೇಶ್ ಜಾರಕಿಹೊಳಿ ಅವ್ರನ್ನ ಮಾಡೋಕ್ಕಾಗಲ್ಲ, ಕುಮಾರ್ ಬಂಗಾರಪ್ಪವ್ರನ್ನ ಮಾಡೋಕ್ಕಾಗಲ್ಲ. ಎಷ್ಟು ಜನ ಮಾಡ್ತೀರಿ? ಈಗ ಯಾರು ಬಂದು ಬೀದಿಲಿ ಮಾತಾಡ್ತಾರಲ್ಲ, ಆಮೇಲೆ ಇನ್ನೊಂದು ವರ್ಷ ಮನೇಲಿದ್ದವ್ರು ಬಂದು ಮಾತಾಡ್ತಾರೆ. ಸೊ ಹಾಗಾಗಿ ವಿಜೇಂದ್ರ ವಿರುದ್ಧದ ವಿರೋಧ ಬೆಂಕಿಯಲ್ಲಿ ಉರಿತಿದೆ, ಕಿಡಿಯಲ್ಲಿದೆ. ಬೆಂಕಿ ಹಚ್ಚೋರು ಯಾರು ಏನು ಎತ್ತ ರಿಪೋರ್ಟ್ ಹೈಕಮಾಂಡ್ ಹತ್ರ ಇದೆ. ಯಾಕೆಂದ್ರೆ ಅಯ್ಯೋ ಕ್ಲೀನ್ ಕೃಷ್ಣಪ್ಪ ಅಮಾಯಕ ವಿಜೇಂದ್ರ ಸುಮ್ಮನೆ ಅವರು ಎತ್ಕಟ್ಟವ್ರು ಯಾರೋ ಅಂತ ಅನ್ನೋದಕ್ಕೂ ಏನಿಲ್ಲ. ವಿಜೇಂದ್ರ ಅವರು ಇವತ್ತಿನ ಸನ್ನಿವೇಶಕ್ಕೆ ಅವ್ರದ್ದು ಒಂದಷ್ಟು ಕಾರಣಗಳಿದೆ, ಕಾಂಟ್ರಿಬ್ಯೂಷನ್ ಇದೆ ಇವತ್ತಿನ ಸನ್ನಿವೇಶಕ್ಕೆ. ಹಿಂದೆ ಮಾಡಿದಂಥ ಹಾಡಿದಂತಹ ಎಲ್ಲ ತಂತ್ರಗಳು, ಪ್ರತಿತಂತ್ರಗಳು, ಕುತಂತ್ರಗಳ ಸರಮಾಲೆಯ ಲೆಕ್ಕವನ್ನು ಇಟ್ಕೊಂಡು ಕೂತವ್ರು ಹೇಳ್ತಾರೆ ಏನೇನು ಮಾಡಿದ್ರು ವಿಜೇಂದ್ರ ಅಂತ. ಸೊ ಹಾಗಾಗಿ ವಿಜೇಂದ್ರ ಮುಂದುವರೆದರೆ ಬಿಜೆಪಿಯಲ್ಲಿ ಪ್ರಾಬ್ಲಮ್ ನಿರಂತರ. ವಿಜೇಂದ್ರ ಬದಲಾದರೆ ಯಾರಾಗ್ತಾರೆ ಅಂದಾಗ ತಟಸ್ಥ ಬಣದಲ್ಲಿ ಯಾರೋ ಆಗ್ಬೋದು. ಈಗ ಅಂದ್ಬಿಟ್ಟು ಕುಮಾರ್ ಬಂಗಾರಪ್ಪ ಅವರೋ ಪ್ರತಾಪ್ ಸಿಂಹನೋ ಆದರೂ ಆಗ ಸಾಧ್ಯ ಇಲ್ಲ. ಸೊ ಹಾಗಾಗಿ ಬಿಜೆಪಿ ಹೈಕಮಾಂಡ್ ಏನು ಮಾಡುತ್ತೆ ಈ ವಿಷಯದಲ್ಲಿ ಕಾದು ನೋಡಬೇಕು. ವಿಜೇಂದ್ರ ಅವ್ರನ್ನ ಮುಂದುವರಿಸ್ತಾರೆ ಅಂತಂದರೆ ಪ್ರಾಬ್ಲಮ್ಗಳನ್ನ ಕಂಟಿನ್ಯೂ ಮಾಡ್ಕೋತಾರೆ ಅಂತ. ಸೊ ಹಾಗಾಗಿ ಬಿಜೆಪಿಯ ಸನ್ನಿವೇಶ ಬದಲಾಗಲ್ಲ. ಅವ್ರ ಹಣೆ ಬರ ಇಷ್ಟೇ, ಬೀದಿ ಜಗಳ ಕಂಟಿನ್ಯೂ ಆಗುತ್ತೆ. ಬದಲಾವಣೆ ಮಾಡುವುದಾದರೆ ಯಾರು ಅನ್ನೋದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಬಟ್ ಬಿಜೆಪಿಯ ಕಾರ್ಯಕರ್ತರು ಈ ಕಿತ್ತಾಟದಲ್ಲಿ ಸಫರ್ ಆಗ್ತಿದ್ದಾರೆ. ಆ ಪಾರ್ಟಿಗೆ ಅಸೆಟ್ಟೆ ಆ ಕಾರ್ಯಕರ್ತರು, ಬಿಜೆಪಿಯವರು, ಆ ಸಂಘ ಪರಿವಾರದವರು, ಅವರು ಇವರು ಎಲ್ಲ ಸೇರ್ಕೊಂಡು ನಿಸ್ವಾರ್ಥವಾಗಿ ಸೇಮೆ ಪಾರ್ಟಿ ಕಟ್ಟವ್ರೆ. ಅಧಿಕಾರ ಉಂಡವರು ಶೋಕಿ ಮಾಡಿ, ಲೂಟಿ ಮಾಡಿ, ಕಿತ್ತಾಡ್ಕೊಂಡು ನಿಂತವ್ರೆ. ನೋಡ್ಬೇಕೇನಾಗುತ್ತೆ ಅಂತ ತಾವೇನು ಹೇಳ್ತೀರಿ? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.